ನಮಸ್ತೆ, ನಾನು ಶಿವರಾಜ್ ಚಿಂಚೋಟಿ. ಈ ಒಂದು ವಿಡಿಯೋದಲ್ಲಿ ತಮಗೆ ಎಫ್ ಡಿ ಅಕೌಂಟ್ ಕುರಿತಾದ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ಎಫ್ ಡಿ ಅಕೌಂಟ್ ಅಂದರೇನು, ಎಫ್ ಡಿ ಅಕೌಂಟ್ ಅನ್ನು ಯಾರೆಲ್ಲ ಓಪನ್ ಮಾಡಬಹುದು, ಎಫ್ ಡಿ ಅಕೌಂಟಿನ ಅವಧಿ ಏನು, ಎಫ್ ಡಿ ಅಕೌಂಟ್ಗೆ ಕೊಡ್ತಕ್ಕಂಥ ಬಡ್ಡಿ ಏನು, ಇದರ ಮೇಲೆ ನೀವು ಸಾಲವನ್ನು ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದರ ಕುರಿತಾದ ಒಂದು ವಿವರವಾದ ಒಂದು ಮಾಹಿತಿಯನ್ನು ನೀಡಲಿದ್ದೇನೆ. ಎಫ್ ಡಿ ಅಕೌಂಟ್ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಸ್ಪೆಸಿಫಿಕ್ ಟೆನ್ಯೂರ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಬ್ಯಾಂಕ್ ಕಡೆಯಿಂದ ನಮಗೆ ಬಡ್ಡಿಯನ್ನು ಕೊಡ್ತಕ್ಕಂಥದ್ದು. ಈ ಒಂದು ಅಕೌಂಟ್ ಅನ್ನು ಯಾರೆಲ್ಲ ಓಪನ್ ಮಾಡಬಹುದಪ್ಪ ಅಂತಂದ್ರೆ, ಇಂಡಿವಿಜುವಲ್ಸ್ ಓಪನ್ ಮಾಡಬಹುದು, ಮೈನರ್ ವಿತ್ ಗಾರ್ಡಿಯನ್ಸ್ ಓಪನ್ ಮಾಡಬಹುದು, ಸೀನಿಯರ್ ಸಿಟಿಜನ್ಸ್ ಓಪನ್ ಮಾಡಬಹುದು, ಅದರ ಜೊತೆಗೆ ಅಸೋಸಿಯೇಷನ್ಸ್ ಓಪನ್ ಮಾಡಬಹುದು, ಕ್ಲಬ್ಸ್ ಓಪನ್ ಮಾಡಬಹುದು, ಫರ್ಮ್ಸ್ ಓಪನ್ ಮಾಡಬಹುದು, ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಸಹ ಈ ಒಂದು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇದರ ಅವಧಿಯನ್ನು ನಾವು ನೋಡಿದಾಗ ಮಿನಿಮಮ್ ಟೆನ್ಯೂರ್ ಬಂದು 7 days ಇರುತ್ತೆ, ಮ್ಯಾಕ್ಸಿಮಮ್ ಟೆನ್ಯೂರ್ ಬಂದು 10 years ಇರುತ್ತೆ. ನೀವು ಸಾಮಾನ್ಯವಾಗಿ 1 year, 2 year, 3 year, 4 year, 5 year ಅಂತ ಓಪನ್ ಮಾಡಿದಾಗ ನಿಮಗೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಆ ಒಂದು ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಿದಾಗ ನಿಮಗೆ ಪೆನಾಲ್ಟಿ ಹಾಕಿ ನಿಮಗೆ ಕ್ಲೋಸ್ ಮಾಡಿ ಕೊಡ್ತಾರೆ. ಇಲ್ಲ ನೀವು 5 yearsಗೆ ಓಪನ್ ಮಾಡಿದ್ವಿ, 5 years ಆದ ನಂತರ ಕೊಡಿ ಅಂತಂದ್ರೆ ಆ ಟೈಮಲ್ಲಿ ಏನಿರುತ್ತೆ ಇಂಟ್ರೆಸ್ಟ್, ಅದೇ ಇಂಟ್ರೆಸ್ಟ್ ನಿಮಗೆ ಹಾಕಿ ಕೊಡ್ತಾರೆ. ನಂತರ ಇದರ ಒಂದು ಬಡ್ಡಿಯನ್ನು ನೋಡಿದಾಗ ನಾವು ಬ್ಯಾಂಕಿಂದ ಬ್ಯಾಂಕಿಗೆ ವೇರಿಯೇಷನ್ ಆಗುತ್ತೆ. 5%, 6%, 7% ಅಂತ. ಸಾಮಾನ್ಯವಾಗಿ ಸೀನಿಯರ್ ಸಿಟಿಜನ್ಗೆ 0.5 ಜಾಸ್ತಿ ಇರುತ್ತೆ. ನೀವು ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಹೆಚ್ಚು ಅಮೌಂಟ್ ಇಡೋದಕ್ಕಿಂತ ಈ ಒಂದು ಫಿಕ್ಸ್ ಡೆಪಾಸಿಟ್ ಮಾಡಿದಾಗ ನಮಗೆ ಅನುಕೂಲ ಇರುತ್ತೆ. ಯಾಕಂತಂದ್ರೆ ನಿಮಗೆ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಬಡ್ಡಿ ಬ್ಯಾಂಕ್ ಕಡೆಯಿಂದ ಕಮ್ಮಿ ಬರುತ್ತೆ. ಈ ಒಂದು ಫಿಕ್ಸ್ ಡೆಪಾಸಿಟ್ ಮಾಡಿದಾಗ ನಿಮಗೆ ಒಂದು ಬಡ್ಡಿ ಜಾಸ್ತಿ ಬರುತ್ತೆ. ಅದೇ ರೀತಿಯಾಗಿ ಮಿನಿಮಮ್ ಅಮೌಂಟ್ ಎಷ್ಟು ಮಾಡ್ಬೋದು, ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಮಾಡ್ಬೋದು ಡೆಪಾಸಿಟ್ ಅಂತ ಕೇಳಿದಾಗ ಇದು ಸಹ ಬ್ಯಾಂಕಿಂದ ಬ್ಯಾಂಕಿಗೆ ವೇರಿಯೇಷನ್ ಆಗುತ್ತೆ. ಕೆಲವೊಂದಿಷ್ಟು ಬ್ಯಾಂಕಲ್ಲಿ 1000 ಇರುತ್ತೆ, ಕೆಲವೊಂದಿಷ್ಟು ಬ್ಯಾಂಕಲ್ಲಿ 5000 ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟೇ ಇರ್ಬೇಕಂತ ಏನು ಇಲ್ಲ, ಎಷ್ಟಾದ್ರೂ ಮಾಡ್ಬೋದು. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇದರ ಒಂದು ಅನುಕೂಲ, ಇನ್ನೊಂದು ಅನುಕೂಲ ಏನಂತ ನಾನು ಕೇಳಿದಾಗ, ಇದರ ಮೇಲೆ ನಿಮಗೆ ಏನಾದರೂ ಅರ್ಜೆನ್ಸಿ ಇದ್ದಾಗ ಲೋನ್ ಅನ್ನು ತೆಗೆದುಕೊಳ್ಬಹುದು. ಡೆಪಾಸಿಟ್ ಅಗೇನೆಸ್ಟ್ ಲೋನ್ ಅಂತ ಕೊಡ್ತಾರೆ. ನೀವು ಫಾರ್ ಎಕ್ಸಾಂಪಲ್ 1 lakh ಎಫ್ ಡಿ ಮಾಡಿ ಅನ್ಕೊಳ್ಳಿ, 1 year ಆಗಿದೆ, ಈಗ ನಿಮಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದೆ. ಅಂತ ಸಮಯದಲ್ಲಿ ನೀವು ಬ್ಯಾಂಕಿಗೆ ಹೋಗಿ ಕೇಳಿದಾಗ 1 year ಪ್ಲಸ್ ಇಂಟ್ರೆಸ್ಟ್ ಏನಾಗಿರುತ್ತೆ ಅದರ ಒಂದು ಟೋಟಲ್ ವ್ಯಾಲ್ಯೂಗೆ ನಿಮಗೆ ಬೇಸ್ಡ್ ಆನ್ ದಿ ಬ್ಯಾಂಕ್ ಅಲ್ಲಿ 90%, 95%, 85%, 80% ಹೀಗೆ ನಿಮಗೆ ಲೋನ್ ಅನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಫಿಕ್ಸ್ ಡೆಪಾಸಿಟ್ಗಿಂತ ಲೋನ್ಗೆ ಬಡ್ಡಿ ಜಾಸ್ತಿ ಹಾಕಿ ಕೊಡ್ತಾರೆ. ಅದೇ ರೀತಿಯಾಗಿ ತಾವು ಈ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೆಚ್ಚು ದುಡ್ಡು ಇಡೋದಕ್ಕಿಂತ ಫಿಕ್ಸ್ ಡೆಪಾಸಿಟ್ ಮಾಡಿದಾಗ ತಮಗೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಮಸ್ತೆ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಐಡಿ ಕುರಿತಾದ ಮಾಹಿತಿಯನ್ನು ನೀಡಲಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ತಮ್ಮ ಒಪಿನಿಯನ್ ತಿಳಿಸಬಹುದು. ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ನಮಸ್ತೆ.